ಹಾಯ್ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಸಿಂಪಲ್ ಡಿಸೈನ್ ಹೇಳ್ಕೊಡ್ತೀನಿ. ಇದನ್ನು ನಾರೆಳೆ ದಾರ ತಗೊಂಡಿದ್ದೀನಿ, ಮಾಮೂಲಿ 10 ನಂಬರ್ ಕ್ರೋಶ. ಮತ್ತು ಈ ಥರದ್ದು ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಹೇಗೆ ಹಾಕೋದು ಅಂದ್ಬಿಟ್ಟು ಹೇಳ್ತೀನಿ. ಫಸ್ಟ್ ಒಂದ್ಸಲ ಲಾಕ್ ಮಾಡಿ, 2 ಸಲ ಲಾಕ್ ಮಾಡ್ಕೋತೀನಿ. ಫಸ್ಟ್ 5 ಚೈನ್ ಹಾಕೋಣ. 1 2 3 4 5. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತು ನಾನು ಈ ಥರ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋಣ. ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡಿ. ಮತ್ತು 5 ಚೈನ್, 1 2 3 4 5. ನೀವು 4 ಹಾಕೋಬೋದು, ಕುಚ್ಚು ಹತ್ರ ಬೇಕು ಅಂದರೆ. ಮತ್ತು ಇನ್ನೊಂದು ಬೇಡು, ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 5 ಚೈನ್, 1 2 3 4 5. 5 ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಇನ್ನೊಂದು ಬೇಡ, ಈ ಥರ ಫುಲ್ ಸ್ಯಾರಿ ಹಾಕೋಬೇಕು ಫ್ರೆಂಡ್ಸ್. 5 ಚೈನ್ 1 ಬೀಡ್, 5 ಚೈನ್ 1 ಬೀಡ್, 5 ಚೈನ್ 1 ಬೀಡ್ ಥರ ಫುಲ್ ಸ್ಯಾರಿ ಹಾಕ್ಕೊಂಡು ನಾನು ತೋರಿಸ್ತೀನಿ ನೋಡಿ. ನಾನು ಫಸ್ಟ್ 5 ಚೈನ್ ಬೀಡ್ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ 5 ಚೈನ್ಗೆ ಎಂಟು ಮಾಡಿ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಮತ್ತು ಸೇಮ್ ಕಲರ್ ದಾರ ಮತ್ತು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಲಾಕ್ ಮಾಡಿ ಫಸ್ಟು ಲಾಕ್ ಮಾಡಿರ್ತೀವಲ್ಲ, ಥ್ರೆಡ್ ಇರುತ್ತಲ್ಲ ಅಲ್ಲಿಗೆ 2 ಸಲ ಲಾಕ್ ಮಾಡಿ. ಇಲ್ಲಿ 5 ಚೈನ್ ಇರುತ್ತೆ, 5 ಚೈನರು ಹಾಕೋಬೋದು, ನೀವು ಸಿಂಗಲ್ ಕ್ರೋಶನಾರು ಮಾಡ್ಕೋಬೋದು. ನಾನು 5 ಚೈನೇ ಹಾಕ್ತೀನಿ. 3 4 5 ಇದು ಲಾಕ್ ಮಾಡಿರುತ್ತೇವೆ, ಲಾಕ್ ಮಾಡೋಣ. ಇವಾಗ ಇಲ್ಲಿ ಬೀಡ್ ಕೆಳಗಡೆ ಇಲ್ಲಿ ಥ್ರೆಡ್ ಇದೆಯಲ್ಲ ನೋಡಿ, ಈ ಥ್ರೆಡ್ ಇದೆಯಲ್ಲ, ಅದಕ್ಕೆ ನಾನು ಹಾಫ್ ಸಿಂಗಲ್ ಕ್ರೋಶ ಮಾಡ್ತೀನಿ. ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ದಾರದೊಳಗಡೆ ಹಾಕಿ ಥ್ರೆಡ್ ತೆಗೆದು 3 ಒಂದೇ ಸಲ ಎಳ್ಕೊಬೇಕು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಥ್ರೆಡ್ ಒಳಗಡೆ ಹಾಕಿ ಮತ್ತೆ ದಾರ ತೆಗ್ದು 3ಕ್ಕೂ
ಒಂದೇ ಸಲ ಎಳ್ಕೋಬೇಕು. ಇದು ಹಾಫ್ ಸಿಂಗಲ್ ಕ್ರೋಶ. ಈ ಥರ ನಾನು 3 ಸಲ ಮಾಡಿದ್ದೀನಿ. ಒಟ್ಟು ನಾನು 10 ಇಲ್ಲ 11-12 ಸಲ ಮಾಡ್ಕೋತೀನಿ. ಥ್ರೆಡ್ಡು ಎಷ್ಟು ಕವರ್ ಆಗುತ್ತೆ, ಸ್ಟಾರ್ಟಿಂಗ್ ಎಷ್ಟು ಮಾಡಿರ್ತೀರ ಎಲ್ಲ ಕಡೆಯೂ ಅಷ್ಟೇ ಬರಬೇಕು. 3 4 5 6 7 8 9 10 11 12 ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಬೀಡನ್ನ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಇದು ಹಾಫ್ ಸಿಂಗಲ್ ಕ್ರೋಶ ಅಂತಾರೆ. ಲಾಕ್ ಮಾಡಿ ಅಲ್ಲಿಗೆ ಮತ್ತು 5 ಚೈನರ್ ಹಾಕ್ಬೋದು, 4 ಚೈನರ್ ಹಾಕ್ಬೋದು. 3 4 4 ಹಾಕಿ 5 ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ನಾನು 12 ಹಾಫ್ ಸಿಂಗಲ್ ಕ್ರೋಶನ ಬೀಡ್ ಕೆಳಗಡೆ ಹಾಕೋತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಇಲ್ಲಿ ದಾರ ಇರ್ತದೆ ಫ್ರೆಂಡ್ಸ್, ನಾವು ಬೀಡ್ ಲಾಕ್ ಮಾಡಿರೋದು ಆ ದಾರಾಗೆ ಮಾಡ್ಕೋಬೇಕು. ತುಂಬ ಚೆನ್ನಾಗಿರ್ತದೆ, ಬೇಗ ಆಗೋಗುತ್ತೆ. ಎಳ್ಕೊಂಡು 3ಕ್ಕೂ ಒಂದು ಸಲ ಮತ್ತೆ ಹಾಕಿ ಮತ್ತೆ ಎಳ್ಕೊಂಡು 3ಕ್ಕೂ ಒಂದು ಸಲ ಸೂಜಿ ಮೇಲೆ ಒಂದು ಸಲ ದಾರ ಹಾಕಿ ತಗೊಂಡು 3ಕ್ಕೂ ಒಂದೇ ಸಲ ಎಳೆಯೋದು ಫ್ರೆಂಡ್ಸ್. 3 4 5 6 7 8 9 10 11 12 ಹಾಕಿ ಬೀಡ್ ಲಾಕ್ ಮಾಡಿರತ್ತವೆ ಮಾಡ್ಕೋಬೇಕು. ಲಾಕ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಇಷ್ಟೇ ಡಿಸೈನು ಇಲ್ಲಿ ಕುಚ್ಚು ಬರುತ್ತೆ.
ನಾನು ಫುಲ್ ಹಾಕ್ಬಿಟ್ಟು ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು 157 ದಾರ ತಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಈ ಥರ ಬಂದೈತೆ ಫೈನಲ್ ಫಿನಿಶಿಂಗು. ತುಂಬ ಬೇಗನೆ ಕಟ್ಬೋದು ಫ್ರೆಂಡ್ಸ್. 1-2 ಅವರ್ 1 ಅವರಲ್ಲೆಲ್ಲ ಕಟ್ಬಿಡ್ಬೋದು ನೋಡಿ. ಇದನ್ನು 300-350 ನೀವು ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ಲೇಸಲ್ಲಿ ಬೇರೆ ಯಾರು ಯಾವ ಥರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಬೇಗ ಹಾಕ್ಬೋದು. ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.